7ನೇ ತಾರೀಕಿಗೆ ಏನು ಸಿದ್ದರಾಮಯ್ಯನವರ ನೇತೃತ್ವದ 16ನೇ ಬಜೆಟ್ ಮಂಡಿಸ್ತೀನಿ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಬಾಗಲಕೋಟೆ ಜನತೆ ಪರವಾಗಿ. ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮುಳುಗಡೆ ಸಮಸ್ಯೆ ಸಂಪೂರ್ಣ ಬಗೆಹರಿಸೋದ್ರ ಕಡೆ ಗಮನ ಕೊಡೋದಾಗಿರ್ಬೋದು. ಏನು ನಮ್ಮ ನಡಿಗೆ ಕೃಷ್ಣೆಯ ಕಡೆಗೆ ಅಂದಿದ್ರು, ಅದನ್ನೇನೋ ಒಂದು ಮಾತು ಕೊಟ್ಟಿದ್ರು, ಆ ಮಾತು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿರುವಂತಹ ಪ್ರವಾಸೋದ್ಯಮ, ನಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರವಾಸೋದ್ಯಮಿಗೆ ಹೆಚ್ಚು ಒತ್ತು ಕೊಡಬೇಕು. ಅದ್ರ ಜೊತೆಗೆ ಬಹುದಿನಗಳ ಬೇಡಿಕೆ ಆಗಿರುವಂತಹ ಮೆಡಿಕಲ್ ಕಾಲೇಜ್, ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತ ಆಗಿತ್ತು. ಅವ್ರು ಕೊಡ್ತೀನಿ ಅಂತೂ ಕೂಡ ಅವ್ರು ಹೇಳಿದ್ರು, ಅದಾಗಿಲ್ಲ. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡ್ಬೇಕು ಅನ್ನುವಂತ ಮಾತನ್ನ ಈ ಮೂಲಕ ಹೇಳ್ತಿದ್ದೀನಿ. ಏನು ನೀವು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದೀರಿ, ಇದರ ಜೊತೆಗೆ ನಿಮಗೆ ರಾಜಕೀಯವಾಗಿ ಐತಿಹಾಸಿಕವಾಗಿ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂಥ ಬಾಗಲಕೋಟೆ ಜಿಲ್ಲೆಗೆ ನಿಮ್ಮ ಕೊಡುಗೆಯನ್ನು ನೀಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. 7ನೇ ತಾರೀಕು ಮೊನ್ನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿ 16ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ಬೆಟ್ಟದಷ್ಟು ನಿರೀಕ್ಷೆ ಇದೆ ರೈತ ಸಮುದಾಯದ್ದು. ಆದರೆ ನಾವು ಬೆಟ್ಟದಷ್ಟು ನಿರೀಕ್ಷೆಯನ್ನು ಈ ಸರ್ಕಾರ ಈಡೇರಿಸುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಕಾರಣ ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಒಂದು ಮಿತಿ ಇರ್ತದೆ. ಅವ್ರ ಮಿತಿ ಒಳಗಡೆ ಕೆಲವು ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ದೀವಿ. WTO ಒಪ್ಪಂದ ಜಾರಿ ಬಂದ ನಂತರ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಆತ್ಮಹತ್ಯೆ ಸರಣಿ ಮುಂದುವರಿತಾ ಇದೆ. ಈ ಸಾಲಿನ ಬಡ್ಜೆಟು ಮೊದಲನೇದಾಗಿ ಕೃಷಿಗೆ ಆದ್ಯತೆ ಕೊಡಬೇಕು, ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಕೃಷಿ ಪೂರಕವಾದಂಥ ಆ್ಯಕ್ಟಿವಿಟೀಸ್ಗೆ ಹೆಚ್ಚು ಕೊಡಬೇಕು ಅನ್ನೋದು ನಾವು ನಿರೀಕ್ಷೆ ಮಾಡ್ತೇವೆ.